ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೊ ಅಗೇಜ್ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮನೆಯ ರಾಘವೇಂದ್ರ ಸ್ವಾಮಿಗಳ 431ನೇ ಒಂದು ವರ್ಧಂತಿ ಮಹೋತ್ಸವದ ಪೂಜೆನ ನಾನು ಯಾವ ರೀತಿ ಆಚರಣೆ ಮಾಡಿದೆ ಅಂತ ತಿಳಿಸ್ಕೊಡ್ಬೇಕು ಅಂತ ಅಂದುಕೊಂಡಿದ್ದೇನೆ. ಬನ್ನಿ ನೋಡೋಣಂತೆ. ಮಂಗಳವಾರ ನಾನು ಆಚರಣೆ ಮಾಡಿರುವಂಥದ್ದು 24ನೇ ತಾರೀಕಿಗೆ ಬೆಳಗ್ಗೆ ಒಂದು ಎದ್ದು ನಾನು ಬೆಳಗ್ಗಿನ ಪೂಜೆನ ಕೂಡ ಪ್ರಾರಂಭ ಮಾಡಿದ್ದೆ. ನಾನು ಪಂಚಾಮೃತ ಅಭಿಷೇಕವನ್ನು ಮಾಡಿ ರಾಯರಿಗೆ ನಂತರದಲ್ಲಿ ಅಲಂಕಾರವನ್ನು ಪ್ರಾರಂಭ ಮಾಡಿಕೊಂಡು ಸರಳವಾಗಿಯೇ ನಾನು ಪೂಜೆಯನ್ನು ಕೂಡ ಮಾಡಿದ್ದೇನೆ. ಪ್ರಸಾದಕ್ಕೆ ಅಂತ ಹೆಸರುಬೇಳೆ ಪಾಯಸ ಮಾಡಿದ್ದೆ, ಪಂಚಾರತಿ ಮಾಡಿದ್ದೇನೆ, ಅದು ತುಪ್ಪದ ದೀಪವನ್ನು ಕೂಡ ಹಚ್ಚುತ್ತಿದ್ದೇನೆ, ರಾಯರ ಮನಸ್ಸಾಕ್ಷತೆ ಮತ್ತು ಕಾಯನ ಮಾಡೋದು ಮಂಗಳಾಚರಣೆ ಮಾಡಿದ್ದೇನೆ. ಇಷ್ಟೇ ಸರಳವಾಗಿ ರಾಯರಿಗೆ ಒಂದು ಪುಷ್ಪಾರ್ಚನೆ ಮಾಡಿದ್ದೇನೆ. ಸ್ವಲ್ಪ ಮಟ್ಟಿಗೆ ತುಳಸಿ ದಳವನ್ನು ಇಟ್ಟು ಪೂಜೆನ ಮಾಡಿಕೊಂಡಿರುವಂಥದ್ದು. ಹೇಗೆ ತುಂಬಾ ಸರಳವಾಗಿ ಈ ಸಲ ನಾನು ಆಚರಣೆ ಮಾಡಿದ್ದೇನೆ. ನಮ್ಮ ಮನೆ ದೇವರ ಪೂಜೆ ಮಂಗಳವಾರ ನಾನು ಕಳಸ ಕೂಡ ಬದಲಾಯಿಸಿ ಈ ಪೂಜೆಯನ್ನು ಕೂಡ ಮಾಡಿದ್ದೇನೆ. ಇಷ್ಟರ ಮಟ್ಟಿಗೆ ನಾನು ಪೂಜೆ ಮಾಡಿಕೊಂಡಿರುವಂಥದ್ದು. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡಿದ್ದೇನೆ. ಇವು ನಿಮಗೆ ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸಿದ್ರೆ ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.